ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಗೆ ದೇಗುಲದ ಪಾವಿತ್ರತೆ ವಿರುದ್ಧ ನಡೆದಿರುವ ಷಡ್ಯಂತರ ತನಿಖೆಯನ್ನು ಎನ್ಐಎಗೆ ವಹಿಸಬೇಕು. ಷಡ್ಯಂತರ ನಡೆಸಿರುವವರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ಹಾಗೂ ಧರ್ಮಸ್ಥಳದ ಬಗ್ಗೆ ಭಕ್ತರಲ್ಲಿ ಮೂಡಿರುವ ಅಪನಂಬಿಕೆ ಹೋಗಲಾಡಿಸಬೇಕೆಂದು ಒತ್ತಾಯಿಸಿ ಶಿಡ್ಲಘಟ್ಟ ನಗರದ ನಾನಾ ಹಿಂದೂಪರ ಸಂಘಟನೆಗಳು ನಡೆಸಿದ ಬೃಹತ್ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರಗೌಡ ಮಾತನಾಡಿದರು. ಇತ್ತೀಚಿನ ದಿನಗಳಲ್ಲಿ ಹಿಂದೂ ಧರ್ಮವನ್ನು, ಹಿಂದೂ ಧರ್ಮದ ದೇವಾಲಯಗಳ ಪಾವಿತ್ರತೆಯನ್ನು ಹಾಳು ಮಾಡುವ ಹುನ್ನಾರ ನಡೆಯುತ್ತಿದೆ. ಇದರ ವಿರುದ್ಧ ಹಿಂದೂಗಳಾದ ನಾವು ಜಾತಿ, ಮತ, ಪಕ್ಷವನ್ನು ಬಿಟ್ಟು ಗಟ್ಟಿಯಾಗಿ ಧ್ವನಿ ಎತ್ತಬೇಕು. ಇಲ್ಲವಾದಲ್ಲಿ ಮುಂದೊಂದು ದಿನ ನಾವು ಎಲ್ಲಿ ಯಾವುದರ ವಿರುದ್ಧವೂ ಧ್ವನಿ ಎತ್ತಲಾಗದ ಪರಿಸ್ಥಿತಿ ಬಂದು ಬಿಡುತ್ತದೆ ಎಂದರು. ಜಗತ್ತಿನಲ್ಲಿ ಎಲ್ಲ ಧರ್ಮದವರಿಗೂ 16 ದೇಶಗಳಿವೆ. ಆದರೆ ಹಿಂದೂಗಳಿಗೆ ಜಗತ್ತಿನಲ್ಲಿರುವ ಏಕೈಕ ದೇಶ ಭಾರತ ಮಾತ್ರ. ಇಂತಹ ಭಾರತದಲ್ಲಿ ಹಿಂದೂ ಧರ್ಮಕ್ಕೆ ಹಾಗೂ ಹಿಂದೂ ಧರ್ಮದ ದೇವಾಲಯಗಳ ವಿರುದ್ಧ ದೇಶ ವಿದೇಶಗಳ ಅನ್ಯ ಧರ್ಮೀಯರು ಷಡ್ಯಂತರ, ಕುತಂತ್ರ ನಡೆಸಿದ್ದಾರೆಂದು ದೂರಿದರು. ಭಾರತದಲ್ಲಿ ಎಲ್ಲ ಧರ್ಮದವರು ಪರಸ್ಪರ ಹೊಂದಾಣಿಕೆಯಿಂದ ಬದುಕುತ್ತಿದ್ದೇವೆ. ಆದರೆ ಹಿಂದೂಗಳಲ್ಲಿನ ಸಾಮರಸ್ಯ ಭಾವನೆ, ಸೌಹಾರ್ದತೆ ಭಾವನೆ ಬೇರೆ ಧರ್ಮದಲ್ಲಿಯೂ ಇರಬೇಕಲ್ಲ. ಆದರೆ ಅದು ಇಲ್ಲದಾಗಲೇ ಇಂತಹ ಘಟನೆಗಳು ನಡೆಯುತ್ತವೆ ಎಂದು ಕಿಡಿಕಾರಿದರು. ಹಿಂದೂಸ್ತಾನಕ್ಕೆ ಬಂದಿದೆ. ನಮ್ಮ ಧರ್ಮ ಉಳಿಬೇಕು ಅಂತೇಳಿ ನಾವು ಇವತ್ತು ಕಾಂಗ್ರೆಸ್ ಸರ್ಕಾರ ಮುಂದೆ ಗೋಳಾಡ್ಕೊಳ್ಳೋ ಪರಿಸ್ಥಿತಿ ಬಂದಿದೆ. ಯಾರ ಅಪ್ಪನ ಮನೆ ಗಂಟು? ಯಾಕೆ ಇವತ್ತು ಈ ಬುರುಡೆ ಕಥೆ ತುಂಬಾ ಚೆನ್ನಾಗಿ ಟಿವಿಗಳಲ್ಲಿ ತುಂಬಾ ನಮ್ಮ ಹಿಂದೂಗಳು ಕೂತ್ಕೊಂಡು ತುಂಬಾ ಚೆನ್ನಾಗಿ ನೋಡ್ತಾ ಇದ್ದಾರೆ. ಧರ್ಮಸ್ಥಳಕ್ಕೆ ಹೋಗೋದು ಬಿಟ್ಬಿಡು, ಟಿವಿ ಮುಂದೆ ಕೂತ್ಕೊಂಡು ಪಿಕ್ಚರ್ ಕೂಡ ಅಷ್ಟು ನೋಡ್ತಾರೋ ಇಲ್ವೋ, ಅಷ್ಟೊಂದು ಇಂಟ್ರೆಸ್ಟ್ ಆಗಿ ಎಲ್ಲರೂ ಕೂತ್ಕೊಂಡು ನೋಡ್ತಾ ಇದ್ದಾರೆ. ಅದಕ್ಕೆ ಸರ್ಕಾರದಲ್ಲಿ ಅವನು ಅರ್ಜಿ ಕೊಟ್ಟರೆ ನಯಾ ಪೈಸಾ ಕೊಡೋ ಯೋಗ್ಯತೆ ಇಲ್ಲ. ಈ ಸರ್ಕಾರದಲ್ಲಿರೋರಿಗೆ ಅವರು 2 ಲಕ್ಷದಿಂದ 20 ಲಕ್ಷ ಒಂದು ದೇವಸ್ಥಾನಕ್ಕೆ ಕೊಟ್ಟಿರ್ತಕ್ಕಂಥ ಉದಾಹರಣೆಗಳು ಈ ರಾಜ್ಯದಲ್ಲಿ ನೀವು ಎತ್ತಿ ಲೀಸ್ಟ್ ಕೊಟ್ಟರೆ 1,000 ಕೊಡ್ತೀನಿ. ನಾವು ಸಾವಿರಾರು ಕೆರೆಗಳಿಗೆ ದುಡ್ಡು ಕೊಟ್ಟಿದ್ದಾರೆ. ಯಾರಪ್ಪನ ಮನೆ ಗಂಟು ಅಂತ ಸರ್ಕಾರದಲ್ಲಿ ಇರ್ತಕ್ಕಂಥವ್ರು ಇವತ್ತು ಅವ್ರ ಮೇಲೆ ಹೊರೆ ಹಾಕಿದ ತಕ್ಷಣ 1 ತಿಂಗಳು ಟಿವಿಗಳಲ್ಲಿ ಪ್ರಚಾರ ಮಾಡಕ್ಕೆ ಬಿಟ್ಟರು. ಧರ್ಮಕ್ಕೆ ಹೊಡೆದ ಕೊಲ್ಲಿ ಆಗ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥ ಜವಾಬ್ದಾರಿ ಯಾರಾದ್ರೂ ತೆಗೆದುಕೋಬೇಕಂತ ಹೇಳಿದ್ರೆ ಈ ಸರ್ಕಾರ. ಯಾರಾದ್ರೂ ಒಬ್ಬ ಫೇಸ್ಬುಕ್ ಅಲ್ಲಿ ಪೋಸ್ಟ್ ಮಾಡಿದ ತಕ್ಷಣನೇ ಪೊಲೀಸ್ ಸ್ಟೇಷನ್ನೇ ಸುಡ್ತೀರ. ಯಾಕಂದ್ರೆ ನಿಮ್ಮ ಧರ್ಮ ಅಂದ್ರೆ ನಿಮ್ಗೆ ರಕ್ತ ಕುದೀತದೆ. ಹಿಂದೂಗಳು ಮಣ್ಣು ತಿನ್ರಿ, ಮಣ್ಣು. ಆಮೇಲೆ MLA ಮನೆ ಸುಡ್ತಾರೆ. ಯಾಕಂದ್ರೆ ಅವ್ರ ಧರ್ಮ ಅವ್ರಿಗೆ ತುಂಬಾ ಇಂಪಾರ್ಟೆಂಟ್. ಇವತ್ತು ನಮ್ಮ ಧರ್ಮ ಒಡೆಯ ಕೆಲಸ ಅರ್ಧ ಗಂಟೆ ಕೂತ್ಕೊಂಡು ಯೂಟ್ಯೂಬಲ್ಲಿ ಮಾತಾಡಿದ್ನಲ್ಲ, ನಾವು ಶಾಂತಿಯುತವಾಗಿ ನಾವು ಇವತ್ತು ಇದ್ದೀವಿ. ಯಾರ ಮೇಲೆ ರೊಚ್ಚಿಗೆದ್ದೇಳ್ತಕ್ಕಂಥದ್ದು ನಾವು ಆಗಲೇ ಹೇಳಿದ್ದೀನಿ. ಸ್ವಾತಂತ್ರ್ಯ ನಾವು ತರಬೇಕಾದ್ರೆ ಕೂಡ ಶಾಂತಿಯುತವಾಗಿ ಹೋರಾಟ ಮಾಡಿ ತಗೊಂಡಿರ್ತಕ್ಕಂಥದ್ದು ಹಿಂದೂ ರಾಷ್ಟ್ರ. ಆದರೆ ಅವರ ಧರ್ಮ ಉಳಿಸ್ಕೊಳ್ಳೋದಕ್ಕೆ ಏನು ಬೇಕಾದ್ರೂ ಅವ್ರಿಗೆ ಈ ಕಾಂಗ್ರೆಸ್ ಸರ್ಕಾರ ಬಂದಿದ ತಕ್ಷಣ ಅವರಿಗೆ ಶಕ್ತಿ ಬಂದ್ಬಿಡುತ್ತೆ. ಎಲ್ರಿಗೂ ಆ ಶಕ್ತಿನ ಉಪಯೋಗಿಸ್ಕೊಂಡು ಇವತ್ತು ಧರ್ಮ ಹೊಡೆಯೋ ಕೆಲಸ ಏನು ಮಾಡಿದ್ದಾರೆ. ಇವತ್ತು ಅವರ ಕೈಯಲ್ಲಿ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ, SIT ರಚನೆ ಮಾಡಿರ್ತಕ್ಕಂಥ ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ ದಯಮಾಡಿ NIA ಕೊಟ್ಬಿಡಿ. ದೇಶ ಒಂದೇ ಇರಬೇಕು. ಈ ತರ ಮಾಡೋ ದ್ರೋಹಿಗಳನ್ನ ಟೆರರಿಸ್ಟ್ ಅಂತ ಮಾಡಬೇಕು, ಅವ್ರನ್ನ ಗೆಲ್ಲ ಹಾಕ್ಬೇಕು ಅಂತಕ್ಕಂಥ ಅವರು ಕೂಡ ಓಡಾಡಬೇಕು. ಯಾಕಂತ ಹೇಳಿದ್ರೆ ಅವರು ಇದೇ ದೇಶದಲ್ಲಿ ಉಳಿಬೇಕು. ನಾಳೆ ಬೆಳಗ್ಗೆ ಸುಮ್ಮನೆ ಕೋಮು ಗಲಭೆಗಳು ಎತ್ಕೊಂಡು ಹಾಳಾಗ್ತಾ ಇದೆ, ದೇಶ ಹಾಳಾಗುತ್ತೆ, ಮಕ್ಕಳು ಹಾಳಾಗ್ತಾರೆ. ತಮಗೂ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ. ಎಲ್ಲ ಒಟ್ಟಿಗೆ ಯಾರು ತಪ್ಪು ಮಾಡ್ತಾರೆ, ಹಿಂದೂ ತಪ್ಪು ಮಾಡಲಿ, ಮುಸ್ಲಿಂ ಮಾಡಲಿ, ಕ್ರಿಶ್ಚಿಯನ್ ತಪ್ಪು ಮಾಡಲಿ, ಅವನ್ನ ಶಿಕ್ಷೆ ಕೊಡಿಸ್ತಕ್ಕಂಥ ಕೆಲಸ ಹೋರಾಟ ಎಲ್ಲರದ್ದು ಇರಬೇಕಂತೇಳಿ ವಿನಂತಿ ಮಾಡ್ಕೋತೀನಿ. ರಾಜ್ಯದಲ್ಲಿನ ಕಾಂಗ್ರೆಸ್ ಸರ್ಕಾರವು ಪಕ್ಷಾತೀತ, ಧರ್ಮಾತೀತವಾಗಿ ಆಡಳಿತ ನಡೆಸುತ್ತಿಲ್ಲ. ಒಂದು ಕೋಮಿನವರನ್ನು ತೃಪ್ತಿಪಡಿಸುವ ಕೆಲಸಕ್ಕೆ ಇಳಿದಿದೆ. ಇದರಿಂದಾಗಿಯೇ ರಾಜ್ಯದಲ್ಲಿ ಜಾತಿ ಮತ್ತು ಧರ್ಮಗಳ ನಡುವೆ ವಿಷ ಬೀಜ ಬಿತ್ತುವ, ಬೆಂಕಿ ಇಡುವ ಕೆಲಸ ಕೆಲವರಿಂದ ಆಗುತ್ತಿದೆ ಎಂದು ದೂರಿದರು. ಇನ್ನು ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾಜಿ ಶಾಸಕ ಎಂ ರಾಜಣ್ಣ, ಡಾಕ್ಟರ್ ಸತ್ಯನಾರಾಯಣ ರಾವ್, ಒಕ್ಕಲಿಗರ ಸಂಘದ ಅಧ್ಯಕ್ಷ ಬಿ ನಾರಾಯಣಸ್ವಾಮಿ, ಯುವ ಸೇನೆ ಅಧ್ಯಕ್ಷ JS ವೆಂಕಟಸ್ವಾಮಿ, ಹಿತ್ತಲಹಳ್ಳಿ ಗೋಪಾಲಗೌಡ ಇನ್ನಿತರರು ಮಾತನಾಡಿದರು. ಪ್ರತಿಭಟನೆ ಬೆಂಬಲಿಸಿ ಹಿಂದೂ ಪರವಾದ ರೈತ ಸಂಘ, ಒಕ್ಕಲಿಗರ ಸಂಘ, ಧರ್ಮಸ್ಥಳ ಸಂಘ, ಆಟೋ ಚಾಲಕರ ಸಂಘ, ಪತಂಜಲಿ ಯೋಗ ಶಿಕ್ಷಣ ಸಮಿತಿ, ಶ್ರೀರಾಮ ಸೇನೆ, ಬಜರಂಗ ದಳ ಸೇರಿ ಅನೇಕ ಸಂಘ ಸಂಸ್ಥೆಗಳು ಬೆಂಬಲ ಸೂಚಿಸಿ ಭಾಗವಹಿಸಿದ್ದರು.
ತಹಸೀಲ್ದಾರ್ ಗಗನ ಸಿಂಧು ಅವರಿಗೆ ಪ್ರತಿಭಟನಾಕಾರರಿಂದ ಮನವಿ ಸ್ವೀಕರಿಸಿ ಮುಖ್ಯಮಂತ್ರಿಗಳಿಗೆ ಮನವಿ ರವಾನಿಸುವುದಾಗಿ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಸೀಕಲ್ ಆನಂದಗೌಡ, ಕಂಬದಹಳ್ಳಿ ಸುರೇಂದ್ರಗೌಡ, ಕನಕ ಪ್ರಸಾದ್, ಬಿಸಿ ನಂದೀಶ್, ಹಿತ್ತಲಹಳ್ಳಿ ಸುರೇಶ್ ಇನ್ನಿತರೆ ಮುಖಂಡರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ.